ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಧಾರವಾಡ ಜಿಲ್ಲೆಯ ಶಾಸಕರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿದ್ದು ಯಾರು? ಹೆಚ್ಚು ಆಸ್ತಿಪಾಸ್ತಿ ಮಾಡಿರೋದು ಯಾರು? ಹೆಚ್ಚು ಶಿಕ್ಷಣ ಪಡೆದವರು ಯಾರು? ಈ ಪಟ್ಟಿಯಲ್ಲಿ ಸಂತೋಷ್ ಲಾಡ್, ವಿನಯ್ ಕುಲಕರ್ಣಿ, ಅರವಿಂದ್ ಬೆಲ್ಲದ್ರಂತಹ ನಾಯಕರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಅರವಿಂದ್ ಬೆಲ್ಲದ್, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ. ಧಾರವಾಡ ಜಿಲ್ಲೆಯ ಶಾಸಕರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿರೋ ಇವರು ಬರೋಬ್ಬರಿ 38,693 ಓಟ್ಗಳಿಂದ ಜಯಭೇರಿ ಬಾರಿಸಿದ್ದಾರೆ. ಇಂಥ ಬೆಲ್ಲದ್ ತಮ್ಮ ಕುಟುಂಬದ ಬಳಿ ಬರೋಬ್ಬರಿ 106 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ ಪತ್ನಿದು 30 ಕೋಟಿ. ಬಿಇ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿರೋ ಬೆಲ್ಲದ್ಗೆ 54 ವರ್ಷ ವಯಸ್ಸು. ಎಂಆರ್ ಪಾಟೀಲ್, ಕುಂದಗೋಳ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರೋ ಎಂಆರ್ ಪಾಟೀಲ್ ಗೆದ್ದಿದ್ದು ಬರೋಬ್ಬರಿ 35,341 ಓಟ್ಗಳಿಂದ. ಇವರು ತಮ್ಮ ಕುಟುಂಬದ ಬಳಿ 1.72 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ 15 ಲಕ್ಷ ಪತ್ನಿದು. ಬಿಕಾಂ ಪದವಿ ಪಡೆದಿರೋ ಎಂಆರ್ ಪಾಟೀಲ್ಗೆ 62 ವರ್ಷ ವಯಸ್ಸು. ಮಹೇಶ್ ತೆಂಗಿನಕಾಯಿ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಬರೋಬ್ಬರಿ 34,289 ಓಟ್ಗಳಿಂದ ಗೆದ್ದಿದ್ದಾರೆ. ಇವರು ತಮ್ಮ ಕುಟುಂಬದ ಬಳಿ 1.40 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ ಪತ್ನಿದು 50 ಲಕ್ಷ. ಎಸ್ಎಸ್ಎಲ್ಸಿ ವರೆಗೆ ಓದಿರೋ ಮಹೇಶ್ ತೆಂಗಿನಕಾಯಿಗೆ 53 ವರ್ಷ ವಯಸ್ಸು. ಅಭಯ ಪ್ರಸಾದ್, ಹುಬ್ಬಳ್ಳಿ ಧಾರವಾಡ ಪೂರ್ವ ಎಸ್ಸಿ. ಧಾರವಾಡ ಜಿಲ್ಲೆಯಲ್ಲಿ ಎಸ್ಸಿ ಅಥವಾ ಪರಿಶಿಷ್ಟ ಜಾತಿಗೆ ಮೀಸಲಾಗಿರೋ ಹುಬ್ಬಳ್ಳಿ ಧಾರವಾಡ ಪೂರ್ವವನ್ನ ಕಾಂಗ್ರೆಸ್ನ ಅಭಯ ಪ್ರಸಾದ್ ಪ್ರತಿನಿಧಿಸುತ್ತಿದ್ದಾರೆ. ಇವರು ಎಲೆಕ್ಷನ್ ನಲ್ಲಿ ಬರೋಬ್ಬರಿ 32,370 ಓಟ್ಗಳಿಂದ ಗೆದ್ದಿದ್ದಾರೆ. ಇಂಥ ಅಭಯ ಪ್ರಸಾದ್ ತಮ್ಮ ಕುಟುಂಬದ ಬಳಿ 5.96 ಕೋಟಿ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ 70 ಲಕ್ಷ ಆಸ್ತಿ ಪತ್ನಿದು. ಸೆಕೆಂಡ್ ಪಿಯುಸಿ ವರೆಗೆ ಓದಿರೋ ಅಭಯ ಪ್ರಸಾದ್ಗೆ 55 ವರ್ಷ ವಯಸ್ಸು. ಎನ್ಎಚ್ ಕೋನರೆಡ್ಡಿ, ನವಲಗುಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ಎಚ್ ಕೋನರೆಡ್ಡಿ ಎಲೆಕ್ಷನ್ ನಲ್ಲಿ 22,199 ಓಟ್ಗಳಿಂದ ಗೆದ್ದಿದ್ದಾರೆ. ಇವರು ತಮ್ಮ ಕುಟುಂಬದ ಬಳಿ 6.14 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ ಪತ್ನಿದೆ 2.25 ಕೋಟಿ. ಬಿಕಾಂ ಪದವಿ ಪಡೆದಿರೋ ಕೋನರೆಡ್ಡಿಗೆ 60 ವರ್ಷ ವಯಸ್ಸು. ವಿನಯ್ ಕುಲಕರ್ಣಿ, ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ವಿನಯ್ ಕುಲಕರ್ಣಿ 18,037 ಓಟ್ಗಳಿಂದ ಗೆದ್ದಿದ್ದಾರೆ. ಇವರು ತಮ್ಮ ಕುಟುಂಬದ ಬಳಿ 19 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ ಪತ್ನಿದು 3.25 ಕೋಟಿ. ಸೆಕೆಂಡ್ ಪಿಯುಸಿ ವರೆಗೆ ಓದಿರೋ ವಿನಯ್ ಕುಲಕರ್ಣಿಗೆ 57 ವರ್ಷ ವಯಸ್ಸು. ಸಂತೋಷ್ ಲಾಡ್, ಕಲಘಟಗಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ಸಂತೋಷ್ ಲಾಡ್ 14,357 ಓಟ್ಗಳಿಂದ ಗೆದ್ದಿದ್ದಾರೆ. ಈ ಮೂಲಕ ಜಿಲ್ಲೆಯಲ್ಲಿ ಕಮ್ಮಿ ಅಂತರದಿಂದ ಗೆದ್ದ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿರೋ ಇವರು ತಮ್ಮ ಕುಟುಂಬದ ಬಳಿ ಬರೋಬ್ಬರಿ 138 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ ಪತ್ನಿದು 5 ಕೋಟಿ. ಬಿಕಾಂ ಪದವಿ ಪಡೆದಿರೋ ಸಂತೋಷ್ ಲಾಡ್ಗೆ 49 ವರ್ಷ ವಯಸ್ಸು. ಹೀಗೆ ಧಾರವಾಡ ಜಿಲ್ಲೆಯ ಒಟ್ಟು 7 ಕ್ಷೇತ್ರಗಳ ಪೈಕಿ 4ರಲ್ಲಿ ಕಾಂಗ್ರೆಸ್ ಶಾಸಕರಿದ್ರೆ 3ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಜೆಡಿಎಸ್ 0. ಎಲ್ಲ 7 ಎಂಎಲ್ಎಗಳ ಆಸ್ತಿಪಾಸ್ತಿ ಸೇರಿಸಿದ್ರೆ ಬರೋಬ್ಬರಿ 278 ಕೋಟಿ ಆಗುತ್ತೆ ಅನ್ನೋದು ಗಮನಾರ್ಹ. ಧಾರವಾಡದ ನಂಬರ್ 1 ಎಂಎಲ್ಎ ಯಾರು? ಫ್ರೆಂಡ್ಸ್, ಧಾರವಾಡ ಜಿಲ್ಲೆಯ ಶಾಸಕರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಬಿಜೆಪಿಯ ಅರವಿಂದ್ ಬೆಲ್ಲದ್ ಬರೋಬ್ಬರಿ 38,693 ಓಟ್ಗಳಿಂದ. ಕಮ್ಮಿ ಓಟ್ಗಳಿಂದ ಗೆದ್ದಿರೋದು ಕಾಂಗ್ರೆಸ್ನ ಸಂತೋಷ್ ಲಾಡ್ 14,357 ಓಟ್ಗಳಿಂದ. ಹೆಚ್ಚು ಆಸ್ತಿಪಾಸ್ತಿ ಇರೋದು ಸಂತೋಷ್ ಲಾಡ್ ಬಳಿ ಬರೋಬ್ಬರಿ 138 ಕೋಟಿ. ಕಮ್ಮಿ ಆಸ್ತಿಪಾಸ್ತಿ ಇರೋದು ಬಿಜೆಪಿಯ ಮಹೇಶ್ ತೆಂಗಿನಕಾಯಿ ಬಳಿ 1.40 ಕೋಟಿ. ಹೆಚ್ಚು ಓದಿರೋದು ಅರವಿಂದ್ ಬೆಲ್ಲದ್, ಎಂಆರ್ ಪಾಟೀಲ್, ಎನ್ಎಚ್ ಕೋನರೆಡ್ಡಿ ಮತ್ತು ಸಂತೋಷ್ ಲಾಡ್ ಡಿಗ್ರಿವರೆಗೆ.
ಕಮ್ಮಿ ಓದಿರೋದು ಮಹೇಶ್ ತೆಂಗಿನಕಾಯಿ SSLC ವರೆಗೆ. ಹೆಚ್ಚು ವಯಸ್ಸಾಗಿರೋದು MR ಪಾಟೀಲ್ಗೆ 62 ವರ್ಷ. ವಯಸ್ಸಲ್ಲಿ ಚಿಕ್ಕವರು ಸಂತೋಷ್ ಲಾಡ್ 49 ವರ್ಷ. ಸೋ ಫ್ರೆಂಡ್ಸ್, ಇದಿಷ್ಟು ಧಾರವಾಡ ಜಿಲ್ಲೆಯ ಶಾಸಕರು ಎಷ್ಟು ಶ್ರೀಮಂತರು, ಹೆಚ್ಚು ಅಂತರದಿಂದ ಗೆದ್ದಿದ್ಯಾರು, ಹೆಚ್ಚು ಓದಿರೋದು ಯಾರು ಸೇರಿದಂತೆ ಕೆಲವೊಂದು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.